ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಮೃದ್ಧಿ ಮಂಜಣ್ಣವರೇ, ಈಗಷ್ಟೇ ಮಾತನಾಡಿದಂಥ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಲೂಕಿನ ಅಧಿಕಾರಿ ವೃಂದದವರೇ, ತಾಲೂಕಿನಿಂದ ವಿವಿಧ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳೇ, ಈ ಕಾರ್ಯಕ್ರಮದ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಅಧಿಕಾರಿ ವರ್ಗದವರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಪ್ರೀತಿಯ ಮಕ್ಕಳೇ ಮತ್ತು ಎಲ್ಲ ಮುಖ್ಯ ಸಹ ಶಿಕ್ಷಕರೇ, ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಭಾರತದ ಪ್ರಜೆಯಾಗಿ ನಾವೆಲ್ಲರೂ ಕೂಡ ಅರಿಬೇಕಾಗ್ತದೆ, ಸ್ವಾತಂತ್ರ್ಯ ನಮಗೆ ಸುಖ ಸುಮ್ಮನೆ ಸಿಕ್ಕಂತದ್ದಲ್ಲ. ಅನೇಕ ಮಹನೀಯರ ತ್ಯಾಗ ಬಲಿದಾನಗಳ ಮೂಲಕ ಅವರ ಕಠಿಣ ಪರಿಶ್ರಮದಿಂದ ಸಿಕ್ಕಂತ ಒಂದು ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಪಡೆಯಲಿಕ್ಕೆ ನಾವು ಏನೆಲ್ಲ ಕಷ್ಟಪಟ್ವಿ, ಏನೆಲ್ಲ ಭಾರತದಲ್ಲಿ ನಡೆದು ಹೋಯ್ತು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಭಾರತದಾಗಿ ಮೆಲುಕು ಹಾಕಬೇಕಾಗ್ತದೆ. ಆತ್ಮೇಲೆ ತಾವೆಲ್ಲರೂ ಕೂಡ ಇತಿಹಾಸದಿಂದ ಮನಗಂಡಿದ್ದೀರಿ. ಏನು 1498ರಲ್ಲಿ ಈ ದೇಶಕ್ಕೆ ಒಂದು ಜಲಮಾರ್ಗವನ್ನು ಕಂಡಿಡಿದಂಥವರು ವಾಸ್ಕೋ ಡ ಗಾಮ, ಪೋರ್ಚುಗಲ್ನ ನಾವಿಕರಾಗಿರ್ತಕ್ಕಂಥ ವಾಸ್ಕೋ ಡ ಗಾಮ ಈ ದೇಶಕ್ಕೆ ಜಲಮಾರ್ಗವನ್ನು ಕಂಡಿಡಿದ ನಂತರ ಭಾರತಕ್ಕೆ ಡಚ್ಚರು ಬಂದರು, ಬ್ರಿಟಿಷರು ಬಂದರು, ಫ್ರೆಂಚರು ಬಂದರು. ಬಂದಂತ ಇವರು ತಮ್ಮ ವ್ಯಾಪಾರದ ವಹಿವಾಟುಗಳೆಲ್ಲ ಪ್ರಾರಂಭಿಸಿದ್ರು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಬಂತು, 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬಂತು, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಬಂತು. ಆದ್ರೆ ಇವರೆಲ್ಲರೂ ಕೂಡ ನಿರ್ಗಮಿಸಿ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿತು. 1600ರಲ್ಲಿ ಸ್ಥಾಪಿತಗೊಂಡಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಡೀ ಭಾರತವನ್ನೇ ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಂಡು ಸುಮಾರು 200 ವರ್ಷಗಳಿಗಿಂತ ಮೇಲ್ಪಟ್ಟು ಈ ದೇಶವನ್ನು ಆಳಿರ್ತಕ್ಕಂಥದ್ದು ನಾವು ಇತಿಹಾಸದಿಂದ ಮನಗಂಡಿದ್ದೇವೆ. ಆದ್ಮೇಲೆ ಇತಿಹಾಸವನ್ನು ನಾವು ಮೆಲುಕು ಹಾಕಿ ಹೋಗ್ತಾ ಇದ್ರೆ, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಪ್ರಾರಂಭ ಆದಾಗ ಅನೇಕ ಅರಾಜಕತೆಗಳು ಈ ದೇಶದಲ್ಲಿ ಸೃಷ್ಟಿಯಾಯಿತು. ವರ್ಣಭೇದನೆ ಪ್ರಾರಂಭ ಆಯಿತು. ಕಪ್ಪು ಜನ, ಬಿಳಿ ಜನ ಅಂತಕ್ಕಂಥ ವರ್ಣಭೇದನೆ ಆಯಿತು. ಅಂದಿನ ಗವರ್ನರ್ ಜನರಲ್ ತಂದಂತ ನೀತಿಗಳು, ಉದಾಹರಣೆಗೆ ಹೇಳ್ಬೇಕಾದ್ರೆ ಡಾಲೌಸ್ ತಂದಂತ ದತ್ತ ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ರ ಮೂಲಕ ಅನೇಕ ಸಾಮ್ರಾಜ್ಯಗಳನ್ನು ಕಬಳಿಸಿಕೊಂಡ್ರು. ಲಾರ್ಡ್ ವೆಲ್ಲೆಸ್ ಅವರು ತಂದಂತ ಸಹಾಯಕ ಸೈನ್ಯ ಪದ್ಧತಿಯಿಂದ ಅನೇಕ ರಾಜಮಂತ್ರಿಗಳ ಸೈನಿಕ ವ್ಯವಸ್ಥೆಯನ್ನು ತಮ್ಮ ತೋಟಿಗೆ ತೆಗೆದುಕೊಂಡ್ರು. ಸಾಮಾಜಿಕ ಬದ್ಧತೆ ಇಲ್ಲ, ವಾಕ್ ಸ್ವಾತಂತ್ರ್ಯ ಇಲ್ಲ, ಭಾರತೀಯರನ್ನು ಬಹಳ ಕೀಳಾಗಿ ನೋಡ್ತಾ ಇದ್ರು. ಇದರಿಂದ ಬಹಳಷ್ಟು ಜನ ಭಾರತೀಯರು ರೊಚ್ಚಿಗೆದ್ರು. 1857ರಲ್ಲಿ ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭಿಸಿದ್ರು. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂತಕ್ಕಂಥ ಮೊದಲನೇ ಕೂಗು ಬ್ರಿಟಿಷರ ವಿರುದ್ಧ 1857ರಲ್ಲಿ ಹಾಕೋದು. ತದನಂತರ ನಾವು ಇತಿಹಾಸದಿಂದ ಮನಗಂಡಿದ್ದೇವೆ. 1885ರಲ್ಲಿ ಕಾಂಗ್ರೆಸ್ ಏವರಿಂದ ಸ್ಥಾಪನೆಯಾಗಿ ಅವು ಒಂದಷ್ಟು ಚಳವಳಿಗಳನ್ನು ಮಾಡಲು ಬಾಲಗಂಗಾಧರ ತಿಲಕ್ ಮತ್ತು ಗೋಪಾಲಕೃಷ್ಣ ಗೋಖಲೆ ಅವರ ಒಂದು ನೇತೃತ್ವದಲ್ಲಿ, ಏನು ನಾವು ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳು ಅಂತ ಹೇಳ್ತೀವಿ, ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ಮುಂಚೂಣಿಯಲ್ಲಿ ನಡೆಯಿತು. ಕಾಲಕ್ರಮೇಣ 1919ರಿಂದ 1947ರವರೆಗೆ ಏನು ಇತಿಹಾಸದಲ್ಲಿ ನಾವು ಮನಗಂಡಿದ್ದೇವೆ ಅದೇ ಗಾಂಧಿ ಯುಗ. ದಾದಾ ಅಬ್ದುಲ್ಲಾ ಅವರ ಪ್ರಕರಣವನ್ನ ವಾದಿಸಲಿಕ್ಕೆ ದಕ್ಷಿಣ ಆಫ್ರಿಕಾ ಹೋಗಿದಂತ ಗಾಂಧಿಯವರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ಬಹಳಷ್ಟು ನಲಿಗೆ ಹೋಗಿದ್ರು. ಇವತ್ತು ಅನೇಕ ಅವರು ತನ್ನಂತ ವ್ಯವಸ್ಥೆಗಳು ಭಾರತೀಯರನ್ನು ಕೆರಳಿಸಿತ್ತು. ಇದರಿಂದ ಗಾಂಧೀಜಿಯವರು ಬಹಳಷ್ಟು ನೊಂದ್ಕೊಂಡ್ರು. ಉದಾಹರಣೆಗೆ ಹೇಳ್ಬೇಕಾದ್ರೆ, ಏನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ನೋಡಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಸುಮಾರು 6ರಿಂದ 10,000 ಜನ ಸೇರಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮತ್ತು ರೌಲತ್ ಕಾಯ್ದೆ ಬಗ್ಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅಂದಿನ ಬ್ರಿಟಿಷ್ ಅಧಿಕಾರಿ ಆಗಿರ್ತಕ್ಕಂಥ ಲಾರ್ಡ್ ಡಯರ್ ಅವರು ತಮ್ಮ ತುಪಾಕಿಗಳನ್ನ ಅಲ್ಲಿಗೆ ಕೊಂಡೊಯ್ದು
ಅಮಾನ್ಯವಾಗಿ ಭಾರತೀಯರನ್ನು ಕೊಂದರು, ಬಹಳಷ್ಟು ಜನನ ಅಮಾನ್ಯವಾಗಿ ಕೊಲೆ ಮಾಡಿದ್ರು. ಬಸ್ ಕಾಯ್ದೆ ಅನುಷ್ಠಾನಕ್ಕೆ ತಂದ್ರು. ಬಸ್ ಕಾಯ್ದೆ ಮೂಲಕ ನಮ್ಮ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ರು. ಸಾಮಾಜಿಕವಾಗಿ ನಮ್ಮನ್ನು ಶೋಷಣೆ ಮಾಡಿದ್ರು. ಇಲ್ಲಿರ್ತಕ್ಕಂಥ ಸಂಪತ್ತನ್ನು ಇಲ್ಲಿರ್ತಕ್ಕಂಥ ಸಂಪತ್ತನ್ನು ದೋಚಿ ನಮ್ಮನ್ನು ದಿವಾಳಿಗಳನ್ನಾಗಿ ಮಾಡಿದ್ರು. ಇದರಿಂದ ಗಾಂಧೀಜಿಯವರು ಬಹಳಷ್ಟು ನೊಂದುಕೊಂಡ್ರು. ಸೊ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮ ಈ ದೇಶದಲ್ಲಿ ಪ್ರಾರಂಭ ಆಯಿತು. 1919ರಿಂದ ಅವರ ಯುಗ ಪ್ರಾರಂಭ ಆಯಿತು. ಮೊಟ್ಟ ಮೊದಲನೇದಾಗಿ 1920ರಲ್ಲಿ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿದರು ಗಾಂಧಿ ಅವರು. ಅಂದ್ರೆ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ಈ ಒಂದು ಸ್ವದೇಶಿ ಒಂದು ವಸ್ತುಗಳನ್ನ ಇಲ್ಲಿ ಪ್ರೋತ್ಸಾಹಿಸುವ ಮೂಲಕ 1920ರಲ್ಲಿ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿದರು. ಇದಾದ ನಂತರ 1930ರಲ್ಲಿ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಮಾಡಿದ್ರು. ಬಹುಶಃ ನೀವೆಲ್ಲರೂ ಕೂಡ ಅರಿಬೇಕಾಗ್ತದೆ ಯಾಕೆ ದಂಡಿ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಪ್ರಾರಂಭಿಸಿದಂತ ಹೇಳಿದ್ರೆ, ಪ್ರತಿಯೊಬ್ಬರು ಸಾಮಾನ್ಯ ವ್ಯಕ್ತಿಗಳು ಉಪಯೋಗಿಸ್ತಕ್ಕಂಥದ್ದು ಉಪ್ಪು. ಆ ಉಪ್ಪಿನ ಮೇಲೆ ಯಥೇಚ್ಛವಾದಂತ ತೆರಿಗೆ ವಿಧಿಸ್ತಾ ಇದ್ರು. ಒಂದು, ಎರಡನೇದು, ಸರ್ಕಾರ ಬಿಟ್ಟು ಖಾಸಗಿ ವ್ಯಕ್ತಿಗಳು ಯಾವ ಉಪ್ಪನ್ನು ತಯಾರಿಸಿ ಮಾಡುವಂತ ಕಾನೂನು ಈ ದೇಶದಲ್ಲಿ ತಂದಿದ್ದು. ಇದರಿಂದ ರೊಚ್ಚಿಗೆದ್ದಂತ ಗಾಂಧೀಜಿಯವರು 1930ರಲ್ಲಿ ಒಂದು ದಂಡಿ ಸತ್ಯಾಗ್ರಹವನ್ನು ಮಾಡಿ ಅಲ್ಲಿ ಉಪ್ಪನ್ನು ತಯಾರು ಮಾಡೋದ್ರಿಂದ ಅವರು ಬಂಧನಕ್ಕೆ ಒಳಗಾದರು. ಇದಾದ ನಂತರ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭಿಸಿದರು. ಬಹುಶಃ ನೀವೆಲ್ಲರೂ ಕೂಡ ಇತಿಹಾಸದಿಂದ ಮನಗಂಡಿದ್ದೀರಿ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಡೂ ಆರ್ ಡೈ ಎಂಬತಕ್ಕಂಥ ಒಂದು ವ್ಯಾಖ್ಯಾನದ ಮೂಲಕ ಬ್ರಿಟಿಷರ ವಿರುದ್ಧ ತೀವ್ರವಾದಂತಹ ಹೋರಾಟಗಳನ್ನು ಗಾಂಧೀಜಿಯವರು ಪ್ರಾರಂಭಿಸಿದರು. ಕೊನೆಗೆ 1947ರಲ್ಲಿ ಈ ಅಖಂಡ ಭಾರತ ತನ್ನ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತು. ಆದ್ಮೇಲೆ ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರ ಅಂತ ಎದೆ ತಟ್ಕೊಂಡು ಬಹಳ ಗರ್ವದಿಂದ ಹೇಳ್ತೇವೆ. ನಾನು ಹಾಗೆ ಹೇಳಿದೆ, ಸ್ವಾತಂತ್ರ್ಯ ಸುಖ ಸುಖ ನಮ್ಗೆ ಬರಲಿಲ್ಲ. ಬಹುಶಃ ನಮ್ಗೇನು 1947 ಸ್ವಾತಂತ್ರ್ಯ ಬಂತು, ಅದು ನಾವು ಯಾರು ಕೂಡ ಸಂತೋಷ ಪಡುವಂತಿರ್ಲಿಲ್ಲ. ಯಾಕಂದ್ರೆ ಅನೇಕ ಸಮಸ್ಯೆಗಳು ದೇಶವನ್ನು ಕಾಡ್ತಾ ಇತ್ತು. ಒಂದು ಕಡೆ ನಿರುದ್ಯೋಗ, ಇನ್ನೊಂದು ಕಡೆ ಬಡತನ, ಇನ್ನೊಂದು ಕಡೆ ಮುಖ್ಯವಾಗಿ ಈ ದೇಶಕ್ಕೆ ಸಂವಿಧಾನ ಇಲ್ಲ. ಸಂವಿಧಾನ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಬ್ರಿಟಿಷರು ನಮ್ಮನ್ನ ಹೇಳಿ ಹೋಗಿದ್ದಾರೆ. ಭಾರತೀಯರಿಗೆ ಯಾಕೆ ಸ್ವಾತಂತ್ರ್ಯ? ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ಭಾರತೀಯರು ಅಂತ ಹೇಳಿದ್ದಾರೆ. ಇವತ್ತು ಬಿ ಆರ್ ಅಂಬೇಡ್ಕರ್ ಅವರು ನೆನಬೇಕಾಗ್ತದೆ. ಭಾರತೀಯರು ದೊಡ್ಡ ಪ್ರಬುದ್ಧರಲ್ಲ ಅಂತ ಹೇಳಿದಂತ ಒಂದು ವಿಶ್ವಕ್ಕೆ, ಇದು ಬ್ರಿಟಿಷರಿಗೆ ಒಂದು ಅದ್ಭುತವಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿ ಒಂದು ವಿಶ್ವಕ್ಕೆ ಸಂದೇಶವನ್ನು ಸಾರಿದಂತವರು ಬಿ ಆರ್ ಅಂಬೇಡ್ಕರ್ ಅವರು. ಭಾರತೀಯರು ದಡ್ಡರಲ್ಲ, ಭಾರತೀಯರು ಪ್ರಬುದ್ಧರು ಅಂತ ಹೇಳಿ ಇಡೀ ವಿಶ್ವಕ್ಕೆ ಸಾರಿದಂತಹ ಒಬ್ಬ ಮಹಾನ್ ಚೇತನ ಬಿ ಆರ್ ಅಂಬೇಡ್ಕರ್ ಅವರು. ಇವತ್ತು ನಾವು ಕೇವಲ ಸಂವಿಧಾನ ದಿನಗಳನ್ನು ಆಚರಣೆ ಮಾಡಿದ ಸಾಲದು. ಏನು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಂವಿಧಾನದ ಒಂದು ಆಶೋತ್ತರಗಳನ್ನ ಮೈಗೂಡಿಸಿಕೊಂಡು ಒಂದು ಭವ್ಯ ಭಾರತವನ್ನು ಮಾಡುವಂತಹ ಕೆಲಸ, ಭವ್ಯ ಭಾರತವನ್ನು ಕಟ್ಟುವಂತ ಕೆಲಸವನ್ನು ಇವತ್ತು ನಾವು ಮಾಡಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ನಾನು ಒಂದು ಕಳಕಳಿಯಿಂದ ಮನವಿ ಮಾಡ್ತೇನೆ. ಇವತ್ತು ನಾವು ಸ್ವತಂತ್ರರಾಗಿದ್ದೀವಿ ನಿಜ, ಆದರೆ ಆಂತರಿಕ ಭದ್ರತೆ ಬಹಳಷ್ಟು ಬೇಕಾಗಿದೆ. ಅನೇಕ ಜಾತಿಗಳಿದ್ದಾವೆ ಈ ದೇಶದಲ್ಲಿ, ಅನೇಕ ಧರ್ಮಗಳಿದ್ದಾವೆ. ಎಲ್ಲಿವರೆಗೂ ನಮ್ಮಲ್ಲಿ ಸಾಮರಸ್ಯ ಸೌಹಾರ್ದತೆ ಬರ್ತದೋ ಆವತ್ತೇ ನಾವು ಶಾಂತಿಯುತವಾದಂತಹ ಒಂದು ದೇಶವನ್ನು ನೋಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಆಂತರಿಕ ಭದ್ರತೆಗೆ ಧಕ್ಕೆ ಬರ್ತಕ್ಕಂಥದ್ದು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದಾಗ ಆಂತರಿಕ ಭದ್ರತೆಗೆ ಧಕ್ಕೆ ಬರ್ತದೆ. ಆ ಆಂತರಿಕ ಭದ್ರತೆಯನ್ನ ಒಂದು ಧಕ್ಕೆ ಬರ್ದಾಗೆ ನೋಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿ ಇವತ್ತು ನಮ್ಮ ಮುಂದಿದೆ. ಆದ್ಮೇಲೆ ನಿಮ್ಮಲ್ಲಿ ನಾನು ಒಂದು ಕಳಕಳಿಯಿಂದ ಮನವಿ ಮಾಡ್ತೇನೆ. ಏನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ. ಈ ದೇಶದ ಬೆನ್ನೆಲುಬು ಮಹಾನ್ ಕ್ಷೇತ್ರದಲ್ಲಿ ಇಬ್ಬರು, ಒಬ್ಬರು ಸೈನಿಕ, ಮತ್ತೊಬ್ಬ ಇಲ್ಲಿ ರೈತ. ಇವರು ಈ ದೇಶದ ಒಂದು ಆಧಾರ ಸ್ತಂಭಗಳು. ಸೊ ಇವರನ್ನು ಎಲ್ಲಿವರೆಗೂ ಗೌರವಪೂರ್ವಕವಾಗಿ ನೋಡ್ಕೊಳ್ತೇವೋ ಆವತ್ತು ಈ ದೇಶ ಸಮೃದ್ಧಿಯಾಗಿರ್ತದೆ ಅಂತಕ್ಕಂಥ ಮಾತನ್ನ ಒಂದು ವಿಶ್ವಕ್ಕೆ ಸಾರಿದಂತವರು ಯಾರು? ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇವತ್ತು ಇಡೀ ಆರ್ಥಿಕ ಒಂದು ಸದೃಢತೆಯನ್ನು ಇವತ್ತು ನಾವು ಕಾಪಾಡ್ಕೋಬೇಕಾಗಿದೆ. ಇವತ್ತು ಅಗ್ರಗಣ್ಯ ರಾಷ್ಟ್ರವಾಗ್ತಾ ಇದೆ ವಿಶ್ವದಲ್ಲಿ ನಮ್ಮ ಭಾರತ. ಒಂದು ಆರ್ಥಿಕ ಒಂದು ಸದೃಢತೆಯನ್ನು ಕಾಪಾಡ್ಕೋಬೇಕಾದ್ರೆ ನಾವೆಲ್ಲರೂ ಕೂಡ ಕಾಯ ಮನಸ್ಸ ವಾಚ ಕೆಲಸ ಮಾಡಿ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಪಣದೊಡ್ಡಿ ಕೆಲಸ ಮಾಡಿದ್ರೆ ಇಡೀ ವಿಶ್ವದಲ್ಲಿ ಅಮೆರಿಕವನ್ನು ಮೀರಿಸುವಂತ ಒಂದು ಬೃಹತ್ ರಾಷ್ಟ್ರವಾಗಿ ಮುಂದುವರಿಯೋದ್ರಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಮುಗಿದೊಮ್ಮೆ ಕೊನೆಯದಾಗಿ ವಿದ್ಯಾರ್ಥಿಗಳು ನಾನು ಮನವಿ ಮಾಡ್ತಕ್ಕಂಥದ್ದು, ಈ ದೇಶದ ಭಾವೈಕ್ಯತೆ,
ಭಗತ್ ಸಿಂಗ್ ಸಾವಪ್ಪಿದ್ದು ಯಾವಾಗ? 21 ವರ್ಷದಲ್ಲಿ. ಸುಭಾಷ್ ಚಂದ್ರ ಬೋಸ್ ಅವರು ಯಾವಾಗ ಸಾವಪ್ಪಿದ್ದು? ಬಹಳ ಚಿಕ್ಕ ವಯಸ್ಸಿನಲ್ಲಿ. ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಕೊಂಡು ಇಡೀ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ನಡೆಸಿದಂತವರು ಸುಭಾಷ್ ಚಂದ್ರ ಬೋಸ್. ಹೇಳಿದ್ರು ಸುಭಾಷ್ ಚಂದ್ರ ಬೋಸ್, ನಿಮ್ಮ ರಕ್ತವನ್ನು ನನಗೆ ಕೊಡಿ, ನಿಮ್ಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತೀನಿ ಅಂತ ಹೇಳಿದ್ರು. ಯಾರು? ಸುಭಾಷ್ ಚಂದ್ರ ಬೋಸ್. ಇಂತಹ ಮಹಾನ್ ಚೇತನಗಳ ಒಂದು ತ್ಯಾಗ ಬಲಿದಾನಗಳ ಮೂಲಕ ಇವತ್ತು ಸ್ವಾತಂತ್ರ್ಯ ನಮ್ಗೆ ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯದ ಉಳಿವು ನಮ್ಮ ಕೈಲಿದೆ. ಈ ದೇಶದ ಭಾವೈಕ್ಯತೆ ನಮ್ಮ ಕೈಲಿದೆ. ಈ ದೇಶದ ಸದೃಢತೆ ನಮ್ಮ ಕೈಲಿದೆ. ಇದು ಬೇರೆಯವ್ರ ಕೈಲಿಲ್ಲ. ಅದನ್ನು ಪ್ರತಿಯೊಬ್ಬರು ಕೂಡ ಎಲ್ಲ ಸ್ವಪ್ರತಿಷ್ಠೆಗಳನ್ನು ಬಿಟ್ಟು ನಾವೆಲ್ಲ ಭಾರತೀಯರು ಈ ದೇಶದಲ್ಲಿ ಹುಟ್ಟಿದೀವಿ, ಈ ಮಣ್ಣಲ್ಲಿ ಹುಟ್ಟಿದೀವಿ, ಈ ಮಣ್ಣಿಗಾಗಿ ಬದುಕ್ತಿರತಕ್ಕಂಥ ಅಚಲವಾದಂತ ಒಂದು ಮನಸ್ಸನ್ನು ತಾಳಿ ನಾವು ಬದುಕಿದಾಗ ಒಂದು ಭವ್ಯ ಭಾರತವನ್ನು ಕಟ್ಟಬಹುದು. ಅದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ವಿಶೇಷವಾಗಿ ತಾಲೂಕು ಅಧಿಕಾರಿ ವೃಂದಕ್ಕೆ, ವಿಶೇಷವಾಗಿ ನಮ್ಮ ಶಾಸನ ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರಿಗೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.